ಭಾಗ್ಯಲಕ್ಷ್ಮಿ ಸೀರಿಯಲ್ ಕುತ್ತಿಗೆ ಪಟ್ಟಿ ಹಿಡಿದು ಅವನನ್ನು ಸೋಲಿಸುತ್ತೇನೆ. ಮನೆಯವರ ಸಂಭ್ರಮದ ನಡುವೆ ಶ್ರೇಷ್ಠ ಅಧಿಕ ಪ್ರಸಂಗಿತನದ ಮಾತು. ಭಾಗ್ಯ ಹಾಗೂ ತಂಡವು ವಿವಾಹ ವಾರ್ಷಿಕೋತ್ಸವ ಸಂಭ್ರಮ ಇನ್ನೂ ಮುಗಿದಿಲ್ಲ. ಮಕ್ಕಳಂತೂ ಸಂಭ್ರಮದಿಂದ ಆನಿವರ್ಸರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮನೆಯವರು ಮೊದಲ ದಿನ ಮದುವೆಯಲ್ಲಿ ಭಾಗಿಯಾದಂತೆ ಖುಷಿಯಲ್ಲಿ ಇದ್ದಾರೆ. ನೀರಿನೊಳಗೆ ಉಂಗುರ ಹಾಕಿ ಅದನ್ನು ಭಾಗ್ಯ ತಾಂಡ ಹುಡುಗಿಯಂತೆ ಶಾಸ್ತ್ರ ಶುರು ಮಾಡುತ್ತದೆ. ತನ್ಮಯ್ ಹಾಗೂ ತನ್ವಿ ಬಹಳ ಆಸಕ್ತಿಯಿಂದ ಕುಡಿಕೆಗೆ ಸಿಂಗಾರ ಮಾಡಿ ಹೂವಿನ ಅಲಂಕಾರ ಮಾಡಿ ಸಿಂಗರಿಸುತ್ತಾರೆ. ಪೂಜಾ ನೀರಿನೊಳಗೆ ಉಂಗುರ ಹಾಕಿ ಇಬ್ಬರಿಗೆ ಹುಡುಕು ಅಂತ ಹೇಳುತ್ತಾಳೆ. ತಾಂಡವ್ ಲವಲವಿಕೆಯಿಂದಲ ಉಂಗುರ ಹುಡುಕಲು ಮುಂದಾಗುತ್ತಾನೆ. ನಿಮ್ಮ ಮದುವೆ ಆದಾಗ ಮಾಡಿದ ಶಾಸ್ತ್ರದಲ್ಲಿ ಯಾರಿಗೆ ಉಂಗುರ ಸಿಕ್ಕಿತು ಎಂದು ಮಕ್ಕಳು ಕೇಳುತ್ತಾರೆ. ತಾಂಡವ್ ಫ್ಲಾಶ್ ಬ್ಯಾಕ್ಗೆ ಹೋಗಿಬಿಡುತ್ತಾನೆ. ಉಂಗುರ ಹುಡುಕಾಟದಲ್ಲಿ ತನಗೆ ಸಿಕ್ಕಿದ್ದನ್ನು ನೆನಪಿಸಿಕೊಳ್ಳುತ್ತಾನೆ. ತಾಂಡವ್ಗೆ ಉಂಗುರ ದೊರೆತಿದ್ದಂತೆ ಕುಸುಮ ಖುಷಿಯಾಗುತ್ತಾಳೆ. ರಾಜ, ನೀನು ಗೆದ್ದಿದ್ದೀಯ, ಇನ್ನು ಮುಂದೆ ಎಲ್ಲರೂ ನಿನ್ನ ಜವಾಬ್ದಾರಿ, ನೀನು ಹೇಳಿದಂತೆ ಮನೆ ನಡೆಯುತ್ತದೆ ಎಂದು ಕುಸುಮ ಮಗನಿಗೆ ಹೇಳಿರುತ್ತಾಳೆ. ಭಾಗ್ಯ ಗೆದ್ದಿದ್ದಕ್ಕೆ ಕೊಂಕು ಮಾತನಾಡುವ ಶ್ರೇಷ್ಠ. ಫ್ಲಾಶ್ ಬ್ಯಾಕ್ನಿಂದ ಎಲ್ಲರೂ ವಾಸ್ತವಕ್ಕೆ ಬರುತ್ತಾರೆ. ಕೆಲವರು ಭಾಗ್ಯಗೆ ಬೆಂಬಲ ಕೋರಿಸಿದರೆ ಇನ್ನು ಕೆಲವರು ತಾಂಡವ್ಗೆ ಸಪೋರ್ಟ್ ಮಾಡುತ್ತಾರೆ. ಆದರೆ ಈ ಬಾರಿ ಭಾಗ್ಯಗೆ ಉಂಗುರ ಸಿಗುತ್ತದೆ. ಎಲ್ಲರೂ ಖುಷಿಯಾಗಿರುತ್ತಾರೆ. ಆದರೆ ತಾಂಡವ್ ಸ್ವಲ್ಪ ಗಾಬರಿಯಾಗುತ್ತಾನೆ. ಇದೆಲ್ಲವನ್ನು ಗಮನಿಸಿರುವ ಶ್ರೇಷ್ಠ, ಪರವಾಗಿಲ್ಲ, ಅವತ್ತು ಭಾಗ್ಯ ಸೋತಿದ್ದಳು, ಈಗ ಗೆದ್ದಿದ್ದಾಳೆ, ಹಾಗಿದ್ರೆ ಅವಳ ಲಕ್ ಬದಲಾಗುತ್ತಿದೆ ಎಂದೇ ಅರ್ಥ ಅಲ್ವಾ? ಹಾಗಿದ್ರೆ ಇನ್ಮೇಲೆ ಗಂಡನಿಗೆ ಕಾಂಪಿಟೇಷನ್ ಕೊಡಲು ತಯಾರಾಗಿದೆಯೇ ಎಂದು ಅರ್ಥ ಎನ್ನುತ್ತಾಳೆ. ಶ್ರೇಷ್ಠ ಮಾತಿಗೆ ಪ್ರತಿಕ್ರಿಯಿಸುವ ಭಾಗ್ಯ, ಗಂಡ ಹೆಂಡತಿ ಹೇಗೆ ಬದುಕುತ್ತಾರೆ ಎನ್ನುವುದು ಮುಖ್ಯ, ಇಬ್ಬರು ಸಂತೋಷದಿಂದ ಜೊತೆಯಾಗಿ ಬದುಕುವುದು ಮುಖ್ಯ. ನಾನು ಯಾರಿಗೂ ಸ್ಪರ್ಧೆ ಕೊಡುತ್ತಿಲ್ಲ ಎಂದಾಗ ಕುಸುಮ, ಕೇಳಿಸಿಕೋ, ನನ್ನ ಸೊಸೆ ಮಾತನ್ನು, ನೀನು ಮದುವೆ ಆಗುತ್ತಿರುವ ಎಲ್ಲ ಟಿಪ್ಸ್ ಬೇಕಾಗುತ್ತೆ ಎನ್ನುತ್ತಾಳೆ. ನಾನು ಗಂಡನ ಜೊತೆ ಪಂದ್ಯ ಕಟ್ಟುವುದಿಲ್ಲ, ಆದರೆ ಅವನು ನನ್ನ ಜೊತೆ ಇರಲು ಏನು ಮಾಡಬೇಕು ಅದನ್ನು ಮಾಡುತ್ತೇನೆ. ನನಗೂ ಗಂಡ ಎಂದರೆ ಪ್ರೀತಿ ಇರುತ್ತದೆ, ಹಾಗೆಲ್ಲ ಅವನನ್ನು ಬಿಟ್ಟು ಕೊಡುವುದಿಲ್ಲ. ಕೆಲವೊಮ್ಮೆ ನಾನು ಸೋಲುತ್ತೇನೆ, ಕೆಲವೊಮ್ಮೆ ಆತನ ಕಾಲರ್ ಪಟ್ಟಿ ಹಿಡಿದಾದರೂ ಸೋಲುವಂತೆ ಮಾಡುತ್ತೇನೆ ಎನ್ನುತ್ತಾಳೆ. ಶ್ರೇಷ್ಠ ಮಾತಿಗೆ ಪ್ರತಿಕ್ರಿಯಿಸುವ ಕುಸುಮ, ಗಂಡನ ಜೊತೆ ಹೊಂದಿಕೊಂಡು ಹೋಗು ಎಂದರೆ ಕತ್ತಿನ ಪಟ್ಟಿ ಹಿಡಿಯುತ್ತಾಳಂತೆ ಎನ್ನುತ್ತಾಳೆ. ಇಬ್ಬರ ಮಾತಿಗೆ ಮಧ್ಯೆ ಬರುವ ಪೂಜೆ, ನೀವು ಮದುವೆ ಆದ ನಂತರ ಇವೆಲ್ಲ ನೋಡೋಣ ಅಂದ ಹಾಗೆ ಅತ್ತೆ ಶ್ರೇಷ್ಠ ಮದುವೆಗೆ ನಾವೆಲ್ಲ ಹೋಗುತ್ತಿದ್ದೇವೆ ತಾನೇ ಎನ್ನುತ್ತಾಳೆ. ಹೌದು, ಅವಳ ತಾಯಿಗೆ ನಾನು ಹೇಳಿದ್ದೇನೆ ನಾವೆಲ್ಲ ಹೋಗಲೇಬೇಕು ಎಂದು ಕುಸುಮ ಹೇಳುತ್ತಾಳೆ. ಹೌದು ಆಂಟಿ, ನೀವೆಲ್ಲ ಬರಲೇಬೇಕು, ಅದರಲ್ಲೂ ನೀವು ಅಂಕಲ್ ತಾಂಡವ್ ಸರ್ ಇಲ್ಲದೆ ನನ್ನ ಮದುವೆ ನಡೆಯುವುದೇ ಇಲ್ಲ ಎನ್ನುತ್ತಾಳೆ. ಶ್ರೇಷ್ಠ ಮಾತಿಗೆ ಬ್ರೇಕ್ ಹಾಕುವ ಪೂಜಾ, ಶ್ರೇಷ್ಠ ತಾಂಡವ್ ಜೊತೆ ಮಾತನಾಡಲು ಕ್ಲೈಂಟ್ ಕರೆ ಮಾಡಿದ್ದಾರೆ, ಕಾಲ್ ರಿಸೀವ್ ಮಾಡಬಹುದೇ ಎನ್ನುತ್ತಾಳೆ. ಇವತ್ತು ನನ್ನ ಮಗ ಆಫೀಸ್ಗೆ ರಜೆ ಹಾಕಿದ್ದಾನೆ, ಯಾವ ಫೋನ್ ರಿಸೀವ್ ಮಾಡುವಂತಿಲ್ಲ ಎಂದು ಕಂಡೀಷನ್ ನೀಡುತ್ತಾಳೆ. ಶ್ರೇಷ್ಠ ಮಾತು ಮುಂದುವರಿಸುವುದನ್ನು ನಿಲ್ಲಿಸಲು ಪೂಜಾ ಆಕೆಯನ್ನು ಊಟ ಬಡಿಸಲು ಹೆಲ್ಪ್ ಮಾಡುವಂತೆ ಕರೆದೊಯ್ಯುತ್ತಾಳೆ. ಎಲ್ಲರೂ ಊಟ ಮಾಡಲು ಡೈನಿಂಗ್ ಹಾಲ್ಗೆ ಬರುತ್ತಾರೆ. ತಾಂಡವ್ ಭಾಗ್ಯ ಒಟ್ಟಿಗೆ ಕೂರುತ್ತಾರೆ. ಶ್ರೇಷ್ಠ ಮತ್ತೇನು ಕುತಂತ್ರ ಮಾಡಲಿದೆ ಎಂಬುದು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.